ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ 1 ಮತ್ತು ಪೇಪರ್ 2ಗೆ ರೆಡಿ ಆಗ್ತಾ ಇದ್ದೀರಿ. ಇನ್ನೇನು ಪರೀಕ್ಷೆಗೆ ಒಂದು 15ರಿಂದ 16 ದಿನ ಮಾತ್ರ ಉಳಿದೈತಿ. ಈ ಪರೀಕ್ಷೆಗೆ ನಾವು ಹೆಂಗೆಲ್ಲ ಓದಬೇಕು ಅನ್ನೋದಕ್ಕಿಂತ ಪ್ರಶ್ನೆಗಳು ಎಷ್ಟೆಲ್ಲ ಈಸಿ ಇರ್ತಾವೆ ಮತ್ತು ಆ ಪ್ರಶ್ನೆಗಳ ಈಸಿ ಕ್ವಶನ್ಸನ್ನು ನಾವು ಬಿಟ್ಟು ಡಿಫಿಕಲ್ಟಿ ಕ್ವಶನ್ಸನ್ನು ನೋಡೋಕೆ ಹೋಗಿ ಈಸಿ ಕ್ವಶನ್ಸನ್ನು ಕೂಡ ನಾವೇನು ಮಾಡಿಬಿಡ್ತೀವಿ, ತಪ್ಪು ಮಾಡಿಬಿಡ್ತೀವಿ. ನಿಮಗೆ ನಾನು ಇವತ್ತು ಈ ರೀತಿ ಮಾರ್ಕ್ ಮಾಡಿನಲ್ರಿ, ಎಷ್ಟೆಷ್ಟು ಈಸಿ ಕ್ವಶನ್ಸ್ ಇದಾವೆ, ಆಮೇಲೆ ಹೆಂಗೆಲ್ಲ ನಾವು ಅವುಗಳನ್ನು ಸಾಲ್ವ್ ಮಾಡ್ಬೋದು, ನಾನು ಹೆಂಗೆ ಸಾಲ್ವ್ ಮಾಡ್ತೀನಿ. ಮತ್ತು ನಾನು ಈ ಒಂದು ಪರೀಕ್ಷೆನೇ ಬರೀಲಿಕ್ಕತ್ತ 3 ಸಲ ಆತ. ಸೊ ನಾನು CTET ಕೂಡ ಕ್ವಾಲಿಫೈ ಆಗಿದ್ದೀನಿ. ಇದು 4ನೇ ಸಾರಿ ನಿಮ್ಮ ಜೊತೆ ನಾವು ಬರೆಯೋದಿರೋದು. ಅಂದರೆ ಪ್ರತಿ ಸಲ ಈ ಹುಡುಗರು ಯಾವ್ಯಾವ ತಪ್ಪುಗಳನ್ನು ಮಾಡ್ತಾರೆ, ಯಾವ ತಪ್ಪುಗಳನ್ನು ಮಾಡೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಸೊ ಆದ್ದರಿಂದ ನೀವು ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸ್ರಿ. ನಿಮಗೇನಾದರೂ ಇನ್ನೂ ಕೂಡ ಸಮಸ್ಯೆ ಇದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಿಮಗೇನಾದರೂ CTETದು ಓಕೆ ಇನ್ನೊಂದು 15 ದಿನ ಉಳಿದತ್ತಲ್ಲ, ಅದರದ್ದು ಗೈಡೆನ್ಸ್ ಬೇಕಾದ್ರೆ ಅಥವಾ ನಿಮಗೆ ಮೆಂಟರ್ಶಿಪ್ ಬೇಕಾದರೆ ಪ್ರತ್ಯೇಕವಾದ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತೀನಿ ನಾನು. ಅಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ, ಮೆಂಟರ್ಶಿಪ್ಪನ್ನು ಮಾಡ್ತಾ ಇದ್ದೀನಿ. ಅನೇಕ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ನೀವು ಕೂಡ ಏನು ಮಾಡ್ಬೋದು, ಅದಕ್ಕೆ ಸೇರಬಹುದು. ನೀವು ನನ್ನನ್ನು ಸಂಪರ್ಕಿಸುವಂಥ ಸಂಖ್ಯೆ ಅಂತಂದರೆ 9590733976 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ. ಸರ್ ಐ ನೀಡ್ ಗೈಡೆನ್ಸ್ ಅಂತ ಅಥವಾ ಮೆಂಟರ್ಶಿಪ್ ಅಂತ ಹೇಳಿದರೆ ನಿಮಗೆ ನಾನು ಖಂಡಿತವಾಗಲೂ ಕೂಡ ಅತ್ಯಂತ ಕಡಿಮೆ ಬೆಲೆ ಒಳಗಡೆ ನಿಮಗೆ ನಾನು 15 ದಿನದ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಮತ್ತು ನಿಮಗೆ ವಿತ್ ಯಾವ್ಯಾವ ನೋಟ್ಸನ್ನು ಓದಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಮೊದಲನೇ ಪ್ರಶ್ನೆ ನೋಡ್ರಿ, ಇಲ್ಲೇ ಮಾಸ್ಟ್ರಿ ಓರಿಯೆಂಟೆಡ್ ಲರ್ನರ್ಸ್ ಟೈಪಿಕಲಿ ಅಟ್ರಿಬ್ಯೂಟ್ ಸಕ್ಸಸ್ ಟು ಡ್ಯಾಶ್ ಆ್ಯಂಡ್ ಫೇಲ್ಯೂರ್ ಟು ಅಂತ ಕೇಳಿದ್ದಾರೆ. ಮಾಸ್ಟ್ರಿ ಓರಿಯೆಂಟೆಡ್ ಲರ್ನರ್ಸ್ ಯಾವ ರೀತಿ ಇರ್ತಾರೆ ಅಂದರೆ ಯಾವ ಸಕ್ಸಸ್ಗೆ ಯಾವ ಕಾರಣ ಇದೆ ಮತ್ತು ಫೇಲ್ಯೂರ್ಗೆ ಯಾವ ಕಾರಣ ಇದೆ ಅನ್ನೋದನ್ನು ನೀವು ಹುಡುಕಬೇಕು. ಆಪ್ಷನ್ಸ್ಗಳನ್ನು ನೀವು ಸರಿಯಾಗಿ ಗಮನಿಸಬೇಕು. ಅಬಿಲಿಟಿ ಇದು ಬೇಕು, ಬಟ್ ಗುಡ್ ಲಕ್ ಬೇಕಾ, ಸಕ್ಸಸ್ ಆಗಬೇಕಂತಾಗ ಇಲ್ಲ, ಗುಡ್ ಲಕ್ ಬೇಕಾಗಿಲ್ಲ. ಸೊ ಹೀಗಾಗಿ ಆಪ್ಷನ್ 1 ಎಲಿಮಿನೇಟ್. ಎಬಿಲಿಟಿ ಬೇಕು, ಅಗೇನ್ ಗುಡ್ ಲಕ್ ಬೇಕಾ, ಸೊ ಹೀಗಾಗಿ ಆಪ್ಷನ್ 3 ಕೂಡ ಎಲಿಮಿನೇಟ್. ಅಬಿಲಿಟಿ ಆ್ಯಂಡ್ ಎಫರ್ಟ್ ಆ್ಯಂಡ್ ಬ್ಯಾಡ್ ಲಕ್, ಫೇಲ್ಯೂರ್ಗೆ ಬ್ಯಾಡ್ ಲಕ್ ಬೇಕಾ, ಬೇಡ, ಸೊ ಇದು ಕೂಡ ಎಲಿಮಿನೇಟ್ ಆಗ್ತದೆ. ಆಪ್ಷನ್ 4 ನೋಡ್ರಿ, ಎಬಿಲಿಟಿ ಆ್ಯಂಡ್ ಎಫರ್ಟ್ ಬೇಕು ಸಕ್ಸಸ್ಗೆ, ಇನ್ಸಫಿಷಿಯೆಂಟ್ ಎಫರ್ಟ್ ಏನಾದರೂ ಇದ್ದರೆ ಫೇಲ್ಯೂರ್ಗೆ ಕಾರಣ ಆಗುತ್ತೆ. ಸೊ ಹೀಗಾಗಿ ಆಪ್ಷನ್ 4 ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡ್ರಿ, ಇಲ್ಲಿ 5ನೇ ಪ್ರಶ್ನೆ, ಎಷ್ಟು ಈಸಿ ಇದೆ ಇದು. ಅಕಾರ್ಡಿಂಗ್ ಟು ದ ವೈಗೋಸ್ಕಿ ಪ್ರಕಾರ ಥಿಯರಿ ಆಫ್ ಲರ್ನಿಂಗ್ ಡೆವಲಪ್ಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸ್ಕ್ಯಾಫೋಲ್ಡಿಂಗ್ ಅಂತ ಕೇಳ್ಯಾರ. ಸ್ಕ್ಯಾಫೋಲ್ಡಿಂಗ್ ಅಂತಂದ್ರೆ ಸಹಾಯ ಮಾಡೋದ್ರಿ. ಶಿಕ್ಷಕರು ಏನು ಮಾಡೋದು, ಮಕ್ಕಳಿಗೆ ಕಲಿಕೆ ಒಳಗಡೆ ಸಹಾಯ ಮಾಡೋದು. ಓಕೆ, ಅದ್ಬಿಟ್ಟು ಅಸೈನ್ಮೆಂಟ್ ಬರೆದು ಕೊಡೋದಲ್ಲ, ಅದ್ಬಿಟ್ಟು ಅವ್ರ ಬದಲಿಗೆ ಇವರೇ ಓದೋದಲ್ಲ. ಅವರ ಒಂದು ಕಲಿಕೆ ಮಾಡ್ತಿರ್ತಾರೆ ಅಂತಂದರೆ, ಒಬ್ಬ ಹುಡುಗನಿಗೆ ಗಣಿತದ ಒಳಗಡೆ ಗುಣಾಕಾರ ಲೆಕ್ಕ ಬರ್ತದೆ, ಭಾಗಾಕಾರ ಬರಂಗಿಲ್ಲ ಅಂತಂದರೆ ಭಾಗಾಕಾರ ಹೇಳಿಕೊಟ್ಟು ಆ ಹುಡುಗನಿಗೆ ಮುಂದೆ ಕಳಿಸೋದಕ್ಕೆ ನಾವೇನು ಹೇಳ್ತೀವಿ, ಸ್ಕ್ಯಾಫೋಲ್ಡಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಸಹಾಯ ಮಾಡೋಕ್ಕೆ. ಪ್ರಶ್ನೆಯನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಬೇಕು. ವೈಗೋಸ್ಕಿ ಪ್ರಕಾರ ಒಂದು ಲರ್ನಿಂಗ್ ಡೆವಲಪ್ಮೆಂಟ್ ಒಳಗಡೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎಕ್ಸಾಂಪಲ್ ಆಫ್ ಸ್ಕ್ಯಾಫೋಲ್ಡಿಂಗಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಕೇಳ್ಯಾರ. 4 ಆಪ್ಷನ್ಸ್ಗಳನ್ನು ನಾವು ಓದ್ತೀನಿ ನೋಡ್ರಿ. ಬ್ರೇಕಿಂಗ್ ದ ಟಾಸ್ಕ್ ಇನ್ ಟು ಸ್ಮಾಲರ್ ಸ್ಟೆಪ್ಸ್, ಪ್ರೊವೈಡಿಂಗ್ ದ ಸಪೋರ್ಟ್ ಆ್ಯಸ್ ನೀಡೆಡ್, ಇದನ್ನು ನಾನು ಹಾಗೆ ಇಟ್ಕೊಳ್ತೀನಿ. 2ನೇ ಆಯ್ಕೆ ನೋಡ್ರಿ, ಪ್ರೊವೈಡಿಂಗ್ ದ ಸ್ಟೂಡೆಂಟ್ಸ್ ವಿತ್ ಅ ಗ್ರೇಡ್ ಫಾರ್ ದೇರ್ ವರ್ಕ್ ಮೋಟಿವೇಶನ್. ನೋಡಿರಿ, ಪ್ರೊವೈಡಿಂಗ್ ದ ಗ್ರೇಡ್ ಕೊಡೋದಾ, ಅವರು ಮೋಟಿವೇಶನ್ ಕೊಡೋ ಹಾಗಿಲ್ಲ, ನಾವು ಸ್ಕ್ಯಾಫೋಲ್ಡ್ ಸಹಾಯ ಮಾಡಬೇಕಾಗಿದೆ. ಸೊ ಹೀಗಾಗಿ ಆಪ್ಷನ್ 2 ಎಲಿಮಿನೇಟ್ ಆಗುತ್ತೆ. ಪ್ರೊವೈಡಿಂಗ್ ದ ಸ್ಟೂಡೆಂಟ್ಸ್ ವಿತ್ ಎ ರೀಡಿಂಗ್ ಅಸೈನ್ಮೆಂಟನ್ನು ಕೊಡಬೇಕಾ, ಆಸ್ಕಿಂಗ್ ದಮ್ ಟು ಆನ್ಸರ್ ದ ಕ್ವಶನ್ಸ್ ಇಂಡಿಪೆಂಡೆಂಟ್ಲಿ ಆಗಿ ಆನ್ಸರ್ ಮಾಡೋದು, ಇದು ಕೂಡ ಏನಾಗುತ್ತೆ, ತಪ್ಪಾದ ಕೊಡ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಮುಂದಿನ ಆಯ್ಕೆ ಡೆಮಾನ್ಸ್ಟ್ರೇಟಿಂಗ್ ಸ್ಕಿಲ್ಸ್ ಟು ಸ್ಟೂಡೆಂಟ್ಸ್ ಹ್ಯಾವಿಂಗ್ ದೆಮ್ ಮಾಸ್ಟರ್ ಇನ್ ದೋರ್ ಓನ್. ಈ ಡೆಮಾನ್ಸ್ಟ್ರೇಟ್ ಸ್ಕಿಲ್ಸನ್ನು ಮಾಡೋ ಅವಶ್ಯಕತೆನೇ ಇಲ್ಲ. ಮಕ್ಕಳಿಗೆ ನಾವು ಇಲ್ಲಿ ಏನು ಮಾಡಬೇಕು, ಸಪೋರ್ಟ್ ಮಾಡಬೇಕು. ಅವ್ರಿಗೆ ಯಾವ ಅವಶ್ಯಕತೆ ಇಲ್ಲ ಅದನ್ನು ಅವಶ್ಯಕತೆ ಇರೋದನ್ನು ಸಹಾಯ ಮಾಡಬೇಕು. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಆಪ್ಷನ್ 4 ನೋಡ್ರಿ, ಡಿಸ್ಗ್ರಾಫಿಯಾ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಅಂತ ಕೇಳಿದಾರೆ. ಅಂದರೆ ಮುಂದಿನ ಪ್ರಶ್ನೆ, ಡಿಸ್ಗ್ರಾಫಿಯಾ ಅಂತಂದರೆ ಏನು, ನಾವು ಬರವಣಿಗೆ ಸಮಸ್ಯೆ ಅಂತ ಹೇಳ್ತೀವಿ. ಓಕೆ, ಈಗ ಹುಡುಗ ಏನು ಒಂದ್ಸಲ ಈಗ P ಬರೀಲಿಕ್ಕೆ ಹೋಗಿ Q ಕೂಡ ಬರೀತಿರ್ತಾನೆ, ಹೌದಲ್ವಾ. ಸೊ ಹಾಗೆ ಆಗ್ತದೆ, ನಾವು ಅದನ್ನು ಡಿಸ್ಗ್ರಾಫಿಯಾ ಅಂತ ಸಾಮಾನ್ಯವಾಗಿ ಕರಿತೀವಿ. ಅಂದರೆ ಬರವಣಿಗೆಯೊಳಗಡೆ ದೋಷ ಇರುವಂಥದ್ದು, ಡಿಫಿಕಲ್ಟೀಸ್ ಇನ್ ರೈಟಿಂಗ್ ಅಂತ ಹೇಳ್ಬೋದು. ಇನ್ನು ಡಿಫಿಕಲ್ಟೀಸ್ ಇನ್ ರೈಟಿಂಗ್ ಈಸ್ ಎದಕ್ಕೆ ಸಂಬಂಧಪಟ್ಟ ಡಿಸ್ಗ್ರಾಫಿಯಾಗ. ಹಾಗಾದರೆ ಡಿಸ್ಕ್ಯಾಲ್ಕುಲಿಯಾ ಎದಕ್ಕೆ ಸಂಬಂಧಪಟ್ಟಿದೆ, ಡಿಸ್ಲೆಕ್ಸಿಯಾ ಎದಕ್ಕೆ ಸಂಬಂಧಪಟ್ಟಿದೆ, ಡಿಸ್ಫ್ರಾಸಿಯಾ ಎದಕ್ಕೆ ಸಂಬಂಧಪಟ್ಟಿದೆ, ಹೌದಲ್ವಾ. ಇದನ್ನು ನೀವೇನು ಮಾಡ್ಬೋದು, ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ಬೋದು ನನಗೆ. ಇನ್ನು 7ನೇ ಪ್ರಶ್ನೆ ನೋಡ್ರಿ, ಆರ್ಡರ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಬಿಕಮ್ ಅ ಗುಡ್ ಪ್ರಾಬ್ಲಮ್ ಸಾಲ್ವರ್ ಟೀಚರ್ ಶುಡ್ ಎಂಪಸೈಸ್. ಒಬ್ಬ ವಿದ್ಯಾರ್ಥಿಗೆ ಗುಡ್ ಪ್ರಾಬ್ಲಮ್ ಸಾಲ್ವರ್ ಆಗಲಿಕ್ಕೆ ಶಿಕ್ಷಕರು ಏನನ್ನು ಎಂಪಸೈಸ್ ಮಾಡಬೇಕು, ಏನನ್ನು ಪ್ರಾಕ್ಟೀಸ್ ಮಾಡಬೇಕಂತ ಕೇಳ್ಯಾರ. ಇಲ್ಲಿ ಆಪ್ಷನ್ಸ್ಗಳನ್ನು ಓದ್ತೀನಿ ನೋಡ್ರಿ, ಎಷ್ಟು ಈಸಿಯಾಗಿ ನಾವು ಆಪ್ಷನ್ಸನ್ನು ಎಲಿಮಿನೇಟ್ ಮಾಡ್ಬೋದು. ಸೆಂಟರಿಂಗ್ ದ ಓನ್ಲಿ ಅಂತ ಹೇಳ್ಯಾರ. ಓನ್ಲಿ ಒನ್ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್, ಓನ್ಲಿ ಒನ್ನ, ಇದು ತಪ್ಪಾಗಿದೆ. ಇನ್ನು
ಮೂರನೇ ಆಯ್ಕೆ ನೋಡ್ರಿ, ಬ್ರೇಕಿಂಗ್ ದ ಲಾರ್ಜ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇಂಟು ಸ್ಮಾಲರ್ ಮ್ಯಾನೇಜಬಲ್ ಪ್ರಾಬ್ಲಮ್ಸ್. ಓಕೆ, ಇದನ್ನು ಹಾಗೆ ಇಡೋಣ. ಅಪ್ರೋಚಿಂಗ್ ದ ಪ್ರಾಬ್ಲಮ್ಸ್ ಇನ್ ಪರ್ಟಿಕ್ಯುಲರ್ ಫಿಕ್ಸ್ಡ್ ಫ್ಯಾಷನ್ ಒಳಗೆ ಅಪ್ರೋಚ್ ಮಾಡೋ ಹಾಗಿಲ್ಲ, ಇದು ಕೂಡ ತಪ್ಪಾಗಿದೆ. ಆಪ್ಷನ್ 2 ಕೂಡ ತಪ್ಪಾಗಿದೆ. ಫೋಕಸಿಂಗ್ ಆನ್ ಇನ್ಫಾರ್ಮೇಷನ್ ದಟ್ ಕನ್ಫರ್ಮ್ಸ್ ಎಕ್ಸಿಸ್ಟಿಂಗ್ ಬಿಲೀಫ್ಸ್ ಆ್ಯಂಡ್ ದ ಪ್ರೀ ಕನ್ಸೆಪ್ಷನ್ಸ್. ಅಲ್ಲ ರೀ, ಬರೀ ಫೋಕಸಿಂಗ್ ಇನ್ಫಾರ್ಮೇಷನ್, ಆಮೇಲೆ ಪ್ರೀ ಕನ್ಸೆಪ್ಷನ್ಸ್ಗೆ ನಾವು ಒತ್ತು ಕೊಡಬೇಕಾ? ಇಲ್ಲ. ಸೊ ಹೀಗಾಗಿ ಆಪ್ಷನ್ 1 ಈಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ 3, ಬ್ರೇಕಿಂಗ್ ದ ಲಾರ್ಜ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇಂಟು ದ ಸ್ಮಾಲರ್ ಮ್ಯಾನೇಜರಬಲ್ ಪ್ರಾಬ್ಲಮ್ಸ್, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದೆ ನೋಡ್ರಿ, ಎಷ್ಟು ಈಸಿ ಇದೆ ಇದು ಪ್ರಶ್ನೆ. ಮೀನಿಂಗ್ಫುಲ್ ಲರ್ನಿಂಗ್ ಇಸ್ ಪ್ರೈಮರ್ಲಿ ನಾಟ್ ಅಬೌಟ್ ಅಂತ ಕೇಳ್ಯಾರ. ಮೀನಿಂಗ್ಫುಲ್ ಲರ್ನಿಂಗ್ ಇದು ಯಾವುದು ಅಲ್ಲ, ಇದು ಸಂಬಂಧಪಟ್ಟಿದ್ದು ಯಾವುದು ನಾಟ್ ಅಂತ ಕೇಳ್ಯಾರ. ಸೊ ಹೀಗಾಗಿ 3 ಏನಿರ್ತಾವ ಸರಿ ಇದ್ದದ್ದು ಇರ್ತಾವ, 1 ತಪ್ಪಾಗಿರೋದು ಇರ್ತದೆ. ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಇದಕ್ಕೆ ಮೀನಿಂಗ್ಫುಲ್ ಅರ್ಥಪೂರ್ಣ ಕಲಿಕೆಗೆ ಉದಾಹರಣೆ ಆಗುತ್ತೆ. ಡೆವಲಪಿಂಗ್ ದ ಸ್ಕಿಲ್ಸ್ ಇದು ಕೂಡ ಆಗುತ್ತೆ. ಕನ್ಸ್ಟ್ರಕ್ಟಿಂಗ್ ದ ನಾಲೆಡ್ಜ್ ಇದು ಕೂಡ ಆಗುತ್ತೆ. ಬಟ್ ಇನ್ಫಾರ್ಮೇಷನನ್ನು ಮೆಮೊರೈಸ್ ಮಾಡೋದು ಮೀನಿಂಗ್ಫುಲ್ ಅಲ್ಲ. ಅದು ಮೆಮೊರೈಸಿಂಗ್ ಟೆಕ್ನಿಕ್ ಅಥವಾ ಮೆಮೊರಿ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡ್ರಿ, ಇದು ಕೂಡ ಎಷ್ಟು ಈಸಿ ಇದೆ. ಕಿನೆಸ್ಟಿಕ್ ಅನ್ನೋದ್ರ ಮೀನಿಂಗ್ ಅರ್ಥ ನಿಮಗೆ ಗೊತ್ತಿದ್ರೆ ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಕಿನೆಸ್ಟಿಕ್ ಅಂತಂದರೆ ಒಬ್ಬ ಹುಡುಗನಿಗೆ ನಾವು ಕುಂತಲ್ಲೇ ಕುಂತು ಕಲಿಸೋದಲ್ರಿ, ಅವನಿಗೆ ಆಡುತ್ತಾ ಕಲಿ ಅಂತ ಹೇಳ್ಕೊಡೋದಕ್ಕೆ ನಾವು ಕಿನೆಸ್ಟಿಕ್ ಲರ್ನಿಂಗ್ ಅಂತ ಕೂಡ ಹೇಳ್ತೀವಿ. ನೋಡೋದು, ಟಚಿಂಗ್ ಮಾಡೋದು, ಲಿಸ್ನಿಂಗ್ ಮಾಡೋದು ಇದು ಕಿನೆಸ್ಟಿಕ್ ಸಂಬಂಧಪಟ್ಟಿಲ್ಲ. ನೇರವಾಗಿ ಈ ಆಪ್ಷನ್ಸ್ ಒಳಗೆ ಅತಿ ಹೆಚ್ಚು ಯಾವುದಕ್ಕೆ ಸಂಬಂಧಪಟ್ಟಿದೆ, ಡೂಯಿಂಗ್ ಆ್ಯಂಡ್ ಮೂವಿಂಗ್. ಇದು ಕಿನೆಸ್ಟಿಕ್ ಲರ್ನರ್ಸ್ ಪ್ರಿಫೇರ್ ಟು ಲರ್ನ್ ಥ್ರೂ ಡೂಯಿಂಗ್ ಆ್ಯಂಡ್ ಮೂವಿಂಗ್ ಮಾಡೋದ್ರ ಮುಖಾಂತರ ಅವ್ರು ಏನು ಮಾಡ್ತಾರೆ, ಕಲಿತಾರೆ. ಇನ್ಕ್ಲೂಸಿವ್ ನೀಡ್ಸ್ ಟು ಬಿ ಪ್ರಮೋಟೆಡ್ ಥ್ರೂ ಅಂತ ಹೇಳಿದ್ದಾರೆ. ಅಂದರೆ ಸಮನ್ವಯ ಶಿಕ್ಷಣದ ಬಗ್ಗೆ ಇದು ಪ್ರಶ್ನೆ ಬಂದೈತಿ. ಈ ಪ್ರಶ್ನೆನ ಎಷ್ಟು ಚಂದ ಎಲಿಮಿನೇಟ್ ಮಾಡ್ಬೋದು ನೋಡ್ರಿ, ನಾನು ಮಾಡ್ತೀನಿ ನಿಮ್ಗೆ. ಇನ್ಕ್ಲೂಷನ್ ನೀಡ್ಸ್ ಅಂದರೆ ಈಗ ನಾವು ಸಮನ್ವಯ ಮಕ್ಕಳಿಗೆ ಏನು ಬೇಕಾಗಿದೆ ಅಗತ್ಯತೆಗಳು, ಟು ಬಿ ಪ್ರಮೋಟೆಡ್ ಇದ್ರ ಮುಖಾಂತರ ನಾವು ಪ್ರಮೋಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಇದರೊಳಗಡೆ ನನಗೆ ಫ್ಲೆಕ್ಸಿಬಲ್ ಕರಿಕ್ಯುಲಮ್, ಕೋಆಪ್ರೇಟಿವ್ ಲರ್ನಿಂಗ್, ಅಕ್ಸೆಸಿಬಿಲಿಟಿ ಬಿಲ್ಡಿಂಗನ್ನು ನಾವು ಓದಂಗಿಲ್ಲ. ಈ ಮೂರನೇ ಏನು ಪಾಯಿಂಟ್ ನೋಡ್ರಿ, ಸೆಗ್ರಿಗೇಷನ್ ಆ್ಯಂಡ್ ಲೇಬಲಿಂಗ್. ಸಮನ್ವಯ ಶಿಕ್ಷಣದೊಳಗಡೆ ಎಲ್ಲ ಮಕ್ಕಳನ್ನು ಕೂಡ ನಾವು ಸಮಾನವಾಗಿ ಕಾಣಬೇಕು. ಇಲ್ಲಿ ಏನು ಹೇಳ್ಯಾರ, ಸೆಗ್ರಿಗೇಷನ್ ಆ್ಯಂಡ್ ಲೇಬಲಿಂಗ್ ಅಂತ ಹೇಳ್ಯಾರ. ಮಕ್ಕಳನ್ನು ನಾವು ಸೆಗ್ರಿಗೇಟ್ ಮಾಡಬೇಕಾ, ಬೇರೆ ಬೇರೆ ಮಾಡಬೇಕಾ, ಅವ್ರನ್ನ ಲೇಬಲಿಂಗ್ ಮಾಡಬೇಕಾ ಅಂತಂದರೆ ಮತ್ತೆ ಅವ್ರಿಗೊಂದು ಈ ಮಗು ಹಿಂಗಿದೆ, ಆ ಮಗು ಹಿಂಗಿದೆ, ಇಲ್ಲ ತಾನೇ. ಸೊ ಹೀಗಾಗಿ ಆಪ್ಷನ್ 3 ನಾವು ಸೆಗ್ರಿಗೇಷನ್ ಆಫ್ ಲೇಬಲಿಂಗನ್ನು ಎಲಿಮಿನೇಟ್ ಮಾಡಿರಿ. ಇಲ್ಲಿ ಕೂಡ ಎಲಿಮಿನೇಟ್ ಮಾಡೋಣ, ಇಲ್ಲಿ ಮಾಡೋಣ. ಸೊ ಆಪ್ಷನ್ 4 ಒಂದು ಉಳಿತದ. ಹೀಗಾಗಿ 1 to 4 ಫ್ಲೆಕ್ಸಿಬಲ್ ಕರಿಕ್ಯುಲಮ್, ಕೋಆಪರೇಟಿವ್ ಲರ್ನಿಂಗ್, ಅಕ್ಸೆಸಿಬಿಲಿಟಿ ಆಫ್ ಬಿಲ್ಡಿಂಗ್ ಈಸ್ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಚೈಲ್ಡ್ ಲರ್ನ್ ಬೆಟರ್ ಇಫ್ ದೇ ಎಕ್ಸ್ಪೀರಿಯನ್ಸ್. ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ಒಬ್ಬ ಮಗು ಹಿಂಗೆ ಕಲಿತಾನ ಅಂತ ಹೇಳ್ತಾ ಇದ್ದಾರೆ. ಲೋ ಲೆವೆಲ್ ಆಫ್ ಅಲರ್ಟ್ನೆಸ್ ಡ್ಯೂರಿಂಗ್ ದ ಆಕ್ಟಿವಿಟಿ. ಓಕೆ, moderate level of excitement to learn, high degree anxiety of perform, learned in helplessness. ನಾವು ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡಬೇಕು. ಇದನ್ನು ಹಿಂಗೆ ಮಾಡಿದ್ರೆ ಮಾತ್ರ ನಾವೇನಾಗ್ತದೆ, ಎಕ್ಸಾಮ್ ಒಳಗಡೆ ಚೆನ್ನಾಗಿ ಅಂಕಗಳನ್ನು ತೆಗಿತೀವಿ. ಲೋ ಲೆವೆಲ್ ಆಫ್ ಅಲರ್ಟ್ನೆಸ್ ಇರಬೇಕಾ ಒಂದು ಮಗು ಚೆನ್ನಾಗಿ ಅವನಿಗೆ ನಾವು ಅನುಭವಾತ್ಮಕ ಕಲಿಕೆ ಕೊಡಬೇಕಾದ್ರೆ? ಇಲ್ಲ. ಮುಂದೆ ನೋಡ್ರಿ, ಹೈ ಡಿಗ್ರಿ ಎನೆಕ್ಸಿಟಿ ಇರಬೇಕಾ ಪರ್ಫಾರ್ಮ್ಗೆ? ಎನೆಕ್ಸಿಟಿ ಅಂತಂದರೆ ಭಯ ಅಂತ ಹೇಳ್ತೀವಿ ನಾವು, ಇಲ್ಲ. ಸೊ ಇದು ಕೂಡ ತಪ್ಪಾಗ್ತದೆ. ಲರ್ನ್ಡ್ ಹೆಲ್ಪ್ಲೆಸ್ನೆಸ್, ಸಹಾಯ ಇಲ್ಲದೆ ಕಲಿಸ್ಬಿಡೋದಾ? ಇಲ್ಲ. ದಿಸ್ ಇಸ್ ಆಲ್ಸೋ ರಾಂಗ್. ಎರಡನೇ ಆಯ್ಕೆ ನೋಡ್ರಿ, ಮಾಡರೇಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಟು ಲರ್ನ್. ಮಾಡರೇಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಇದ್ದರೆ ಆ ಮಗು ಕಲಿತದ. ಸೊ ಹೀಗಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಈಸಿ ಕ್ವಶನ್ಸ್ ಅದಾವಲ್ಲ. ಇನ್ನೊಂದು ನೋಡ್ರಿ, ಇನ್ ಆರ್ಡರ್ ಟು ಕೇಟರ್ ದ ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ಸ್ಟ್ರಗ್ಲಿಂಗ್ ವಿತ್ ದ ಅಟೆನ್ಷನ್ ಡಿಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್. ನಿಮಗೆ ADHD ಬಗ್ಗೆ ಗೊತ್ತಿರಬೇಕು. ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂದ್ರೆ ಒಂದು ಮಗು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಏಕಾಗ್ರತೆ ಮಾಡಲಿಕ್ಕಾಗಲ್ಲ. ಅವ್ರಿಗೆ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಇರೋದ್ರಿಂದ ಸೊ ಆ ಮಗುವಿಗೆ ಏನಾಗಂಗಿಲ್ಲ, ಸಮಸ್ಯೆಗಳು ಬಹಳಷ್ಟು ಆಗ್ತಿರ್ತಾವೆ. ಅದು ಯಾವ್ಯಾವುದು ಅಂತ ನಾವು ನೇರವಾಗಿ ಓದ್ಬಿಟ್ರೆ ಗೊತ್ತಾಗುತ್ತೆ. ನಾವು ಕ್ವಶನ್ಸನ್ನು ಓದ್ಬೇಕು ನೋಡ್ರಿ. ಕೇಟರ್ ಟು ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ಸ್ಟ್ರಗ್ಲಿಂಗ್ ವಿತ್ ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್. ಟೀಚರ್ ಶುಡ್ ಅವಾಯ್ಡ್, ಏನನ್ನು ಅವಾಯ್ಡ್ ಮಾಡಬೇಕು ಅಂತ ಕೇಳ್ಯಾರ ಇಲ್ಲಿ, ಯಾವುದನ್ನು ಅಲ್ಲ, ಅವಾಯ್ಡ್ ಮಾಡೋದನ್ನು ಕೇಳ್ಯಾರ. ಯೂಸಿಂಗ್ ದ ಮಲ್ಟಿ ಸೆನ್ಸರಿ ಮಟೀರಿಯಲ್ಸ್, ಹೌದು ಇದನ್ನು ಯೂಸ್ ಮಾಡ್ತಾರೆ. ಬ್ರೇಕಿಂಗ್ ದ ಟಾಸ್ಕ್ ಇನ್ ಟು ದ ಸ್ಮಾಲ್ ಈಸಿಲಿ ಮ್ಯಾನೇಜಬಲ್ ಪಾರ್ಟ್ಸ್, ಹೌದು ಇದನ್ನು ಕೂಡ ಯೂಸ್ ಮಾಡ್ತಾರೆ. ಫ್ಲೆಕ್ಸಿಬಿಲಿಟಿ ಇನ್ ಅ ಕರಿಕ್ಯುಲರ್ ಮಟೀರಿಯಲ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್, ಇದು ಕೂಡ ಓಕೆ. ಅವ್ರು ಏನು ಕೇಳ್ಯಾರ, ಶುಡ್ ಅವಾಯ್ಡ್ ಅಂತ ಕೇಳ್ಯಾರ. ಸೊ ಹೀಗಾಗಿ ಆಪ್ಷನ್ 1 ನೋಡ್ರಿ, ಕ್ರಿಯೇಟಿಂಗ್ ದ ಡಿಸ್ಟ್ರಾಕ್ಷನ್ ಮೇಕಿಂಗ್ ನಾಯ್ಸಸನ್ನು ಅವಾಯ್ಡ್ ಮಾಡಬೇಕು ನಾವು ಈ ಮಗುವಿನ ಹತ್ರ. ಯಾಕಂದ್ರೆ ಅವ್ರು ಮೊದಲೇ ಏಕಾಗ್ರತೆ ಮಾಡೋಕ್ಕೆ ಬರೋಂಗಿಲ್ಲ, ಇನ್ನು ಮತ್ತೆ ಡಿಸ್ಟ್ರಾಕ್ಷನ್ ಮತ್ತು ನಾಯ್ಸನ್ನು ಮಾಡಿದರೆ ಆ ಮಗು ಏನು ಮಾಡೋಕ್ಕಾಗಲ್ಲ, ಕಲಿಯೋಕ್ಕಾಗಲ್ಲ. ಸೊ ಹೀಗಾಗಿ ಆಪ್ಷನ್ 1 ಈಸ್ ರಾಂಗ್. ಇಟ್ ಮೀನ್ಸ್ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ನೀವು ಇನ್ನೊಂದು ಹೆಂಗೆ ಮಾಡ್ಬೇಕಂತಂದ್ರೆ, ಇದಕ್ಕೆ 4 ಆಯ್ಕೆಗಳು ಇರ್ತಾವಲ್ಲ, ಈ 4 ಆಯ್ಕೆಗಳೊಳಗೆ ನಿಮಗೆ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ 3 ಸರಿ ಇರ್ತಾವೆ. ಓಕೆ, ಯಾವುದು ಸರಿ ಅಂತ ಕೇಳಿದರೆ ಏನಿರ್ತಾವೆ, 3 ತಪ್ಪಾಗಿರ್ತಾವೆ, 1 ಸರಿ ಇರ್ತದೆ. ಇದನ್ನು ನೀವು ಹುಡುಕಬೇಕು. 1 ಮಾತ್ರ ಏನಿರ್ತದೆ,
ಡಿಫ್ರೆಂಟ್ ಆಗಿರ್ತದೆ ನೋಡಿರಿ. ಈ ಕಡೆ ಇದು ಡಿಫ್ರೆಂಟ್ ಆಗಿದೆ, ಈ ಸೈಡ್ ಇದಕ್ಕೆ ಡಿಫ್ರೆಂಟ್ ಆಗಿದೆ, ಹೌದಲ್ವಾ? ಸೊ ಹಾಗೆ ಮುಂದೆ ನೋಡ್ರಿ, ಅಂದರೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ, ಬಟ್ ಕೊನೆಯದೊಂದು ಪ್ರಶ್ನೆ ಉಳಿದಿರ್ಬೋದು. ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ ದ ಎಕ್ಸ್ಟ್ರನ್ಸಿಕ್ ಮೋಟಿವೇಶನ್ ಅಂದಾರ. ಇಂಟ್ರನ್ಸಿಕ್ ಮೋಟಿವೇಶನ್ ಮತ್ತು ಅಗೇನ್ ಎಕ್ಸ್ಟ್ರನ್ಸಿಕ್ ಮೋಟಿವೇಶನ್ ಅಂತ ಬರ್ತದೆ. ನಿಮಗೆ ನಾನು ಹೇಳ್ತೀನಿ. ಇಂಟ್ರನ್ಸಿಕ್ ಮೋಟಿವೇಶನ್ ಅಂತಂದ್ರೆ ಆಂತರಿಕ ಅಭಿಪ್ರೇರಣೆ, ಅಂದರೆ ನಮ್ಮಷ್ಟಕ್ಕೆ ಒಳಗಡೆಯಿಂದ ಬರುವುದಕ್ಕೆ ನಾವು ಆಂತರಿಕ ಅಭಿಪ್ರೇರಣೆ ಅಂತೀವಿ. ಉದಾಹರಣೆಗೆ ಹೇಳಬೇಕಂತಂದ್ರೆ, ನನಗೆ ಸಂಗೀತ ಕಲಿ ಅಂತಂದು ಯಾರೂ ಹೇಳಿಲ್ಲ, ನಾನು ಅದರೊಳಗೆ ಇಷ್ಟಪಟ್ಟೇನಿ, ನಾನು ಸಂಗೀತ ಕಲಿಯಾಕ ಹೊಂಟೇನಿ, ನನಗೆ ಇದರಿಂದ ಪ್ರೈಸ್ ಸಿಗಲ್ಲ, ಇದರಿಂದ ನನಗೆ ದುಡ್ಡು ಸಿಗಲ್ಲ, ಬಟ್ ಆದರೂ ಕೂಡ ನನ್ನ ಖುಷಿಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ಕಲಿತೀನಲ್ಲ, ದಿಸ್ ಈಸ್ ಕಾಲ್ಡ್ ಇಂಟ್ರನ್ಸಿಕ್ ಮೋಟಿವೇಶನ್. ಓಕೆ, ಇದು ಲಾಂಗ್ ಟರ್ಮ್ ಇರ್ತದೆ, ಲಾಂಗ್ ಟರ್ಮ್ ಸಸ್ಟೈನ್ ಆಗ್ತೈತಿದು. ಯಾವುದು? ಇಂಟ್ರನ್ಸಿಕ್ ಮೋಟಿವೇಶನ್. ಇದು ಕೂಡ ಭಾಳ ಇಂಪಾರ್ಟೆಂಟ್. ಇಂಟೆನ್ಸಿವ್ ಮೋಟಿವೇಶನ್ ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಎಕ್ಸ್ಟ್ರನ್ಸಿಕ್ ಮೋಟಿವೇಶನ್ ಅಂತಂದ್ರೆ ಒಂದು ಮಗು ಒಂದು ಏನು ಸಾಮಾನ್ಯವಾಗಿ ಒಂದು ಪರೀಕ್ಷೆ ಒಳಗಡೆ ಪಾಸ್ ಮಾಡಿದ್ರೆ ಅವನಿಗೆ ಬಹುಮಾನ ಬರ್ತದ ಅನ್ನುವಂಥ ಉದ್ದೇಶಕ್ಕೋಸ್ಕರ ಆ ಮಗು ಏನಾದರೂ ಆ ಪರೀಕ್ಷೆಗೆ ಓದಲಿಕ್ಕೆ ಕುಂತ್ರೆ ಅಥವಾ ತಯಾರಿ ಮಾಡಕತ್ರೆ ಅದಕ್ಕೆ ನಾವು ಎಕ್ಸ್ಟ್ರನ್ಸಿಕ್ ಮೋಟಿವೇಶನ್ ಅಂದ್ರೆ ಆ ಮಗುವಿಗೆ ಹೊರಗಡೆಯಿಂದ ಏನಾಗೋದು ಪ್ರಚೋದನೆಗೊಳಪಟ್ಟು ಅಭಿಪ್ರೇರಣೆ ಬರುವುದಕ್ಕೆ, ಹೊರಗಡೆಯಿಂದ ಅಂಶಗಳಿಂದ ಅಭಿಪ್ರೇರಣೆ ಬರೋದಕ್ಕೆ ನಾವು ಎಕ್ಸ್ಟ್ರನ್ಸಿಕ್ ಮೋಟಿವೇಶನ್ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ನಾವು ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ಅಂತ ಕೇಳ್ಯಾರ ಇಂಟ್ರನ್ಸಿಕ್ ಮೋಟಿವೇಶನ್ ಬಗ್ಗೆ. ಯಾವುದು ಇಂಟ್ರನ್ಸಿಕ್ ಮೋಟಿವೇಶನ್ ಕರೆಕ್ಟ್ ಡಿಸ್ಕ್ರೈಬ್ ಮಾಡ್ತದೆ? ಮೋಟಿವೇಶನ್ಸ್ ಕಮ್ ಫ್ರಮ್ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್. ಓಕೆ, ಇದನ್ನು ನಾವು ಇಡೋಣ. ಮೋಟಿವೇಶನ್ ದಟ್ ಕಮ್ಸ್ ಫ್ರಮ್ ದ ಸೆನ್ಸ್ ಆಫ್ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್. ನೋಡ್ರಿ, ಇದು ಎದಕ್ಕೆ ಸಂಬಂಧಪಟ್ಟೈತಿ? ಇಂಟ್ರನ್ಸಿಕ್ ಮೋಟಿವೇಶನ್ ಸಂಬಂಧಪಟ್ಟೈತಿ, ಇದು ಅಲ್ಲ. ಮೋಟಿವೇಶನ್ ದಟ್ ಕಮ್ಸ್ ಫ್ರಮ್ ದ ಪರ್ಸನಲ್ ಎಂಜಾಯ್ಮೆಂಟ್ ಆ್ಯಂಡ್ ಟಾಸ್ಕ್, ಇದು ಕೂಡ ಇಂಟ್ರನ್ಸಿಕ್ ಮೋಟಿವೇಶನ್ಗೆ ಸಂಬಂಧಪಟ್ಟಿದ್ದು, ಇದು ಕೂಡ ಅಲ್ಲ. ಮೋಟಿವೇಶನ್ ದಟ್ ಕಮ್ಸ್ ಫ್ರಮ್ ದ ಇಂಟರ್ನಲ್ ಫ್ಯಾಕ್ಟರ್ಸ್, ಇದು ಕೂಡ ಅಲ್ಲ. ಸೊ ಹೀಗಾಗಿ ಮೋಟಿವೇಶನ್ಸ್ ಕಮ್ ಫ್ರಮ್ ದ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್. ನಾವು ಏನು ವಾತಾವರಣದೊಳಗೆ ಆಗುವಂತಹ ಏನು ಕೆಲವಷ್ಟು ಘಟನೆಗಳು ಬೇರೆ ಬೇರೆ ಇದರಿಂದ ಏನು ಮಾಡೋದು ಮೋಟಿವೇಶನ್ ಸಿಗೋದಕ್ಕೆ ಎಕ್ಸ್ಟ್ರನ್ಸಿಕ್ ಮೋಟಿವೇಶನ್ ಅಂತ ಹೇಳ್ತೇವೆ. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿನ ನಾನು ನಿಮಗೆ ಎಷ್ಟು ಈಸಿಯಾಗಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಭಾಳ ಅತ್ಯಂತ ಸುಲಭವಾಗಿ ಮತ್ತು ನಿಮಗೆ ಅರ್ಥ ಆಗೋ ರೀತಿ ಒಳಗಡೆ ನಾನು ಪ್ರಶ್ನೆಗಳನ್ನು ಓದಿ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋದ ಮುಖಾಂತರ ನೀವು ಮುಂಬರುವಂತಹ ಫೆಬ್ರವರಿ 8ಕ್ಕೆ ಇರುವಂತಹ CTET ಪರೀಕ್ಷೆಯನ್ನು ಅದ್ಭುತವಾಗಿ ಮಾಡಬಲ್ಲಿರಿ ಅನ್ನುವಂತಹ ಒಂದು ಮಹದಾಸೆಯಿಂದ ನಾನು ಈ ವಿಡಿಯೋವನ್ನು ಮಾಡಿ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಗಳಿಗೆ ನಿಮ್ಗೆ ನಾನು ಸಿಗ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು.